ರಾಜ್ಕುಮಾರ್ ಅಪಹರಣ ಆಗಿಲ್ಲ ಅಂದ್ರೆ ರಾಜ್ಕುಮಾರ್ ಯಾಕೆ ಅವ್ರ ಜೊತೆಗೆ ಹೋದ್ರು ಅನ್ನುವಂಥದ್ದು. ಏನು ರಾಜ್ಕುಮಾರ್ನ ಎತ್ಬಿಟ್ಟು ಭುಜದ ಮೇಲೆ ಕುಡಿಸ್ಕೊಂಡು ಹೋಗ್ಬೇಕು ಅಪಹರಣಕ್ಕೆ? ಗನ್ ಪಾಯಿಂಟ್ ಅವ್ರ ಕೈಲಿ ಗನ್ನಿಂದೆ ರಾಜ್ಕುಮಾರ್ ಎದ್ದು ಹೋಗಿದ್ದಾರೆ. ಅವ್ರಿಗೆ ನ್ಯಾಯ ಹೇಗೆ ಸಿಗುತ್ತೆ ಹಾಗಾದ್ರೆ? ನಾನು ನ್ಯಾಯಾಲಯ ತೀರ್ಪನ್ನು ಪ್ರಶ್ನಿಸಲಾರೆ. ಕನ್ನಡಿಗರ ಆರಾಧ್ಯ ದೈವ ರಾಜ್ಕುಮಾರ್ ಏನಿದ್ದಾರೆ, ತಮಿಳುನಾಡು ಸರ್ಕಾರ ಅಪೀಲ್ ಮಾಡಬೇಕು ಮತ್ತು ಆ 9 ಜನ ಟೆನಿಕಾಟ್ ಒಳಗಡೆ ಹೋಗಂಗೆ ಮಾಡಬೇಕು. ಒಂದನೊಂದೂರಲ್ಲಿ ಒಬ್ಬ ರಾಜನಿದ್ದನು. ಲೇಡೀಸ್ ಅಂಡ್ ಜೆಂಟ್ಲ್ಮನ್, ಕನ್ನಡದ ವರನಟ ಡಾಕ್ಟರ್ ರಾಜ್ಕುಮಾರ್ ಅಣ್ಣಾವರ ಒಂದು ಅಪಹರಣ, ವೀರಪ್ಪನೇನು ಅಣ್ಣವ್ರನ್ನ ಅಪಹರಣ ಮಾಡಿದ್ರು ಅನ್ನೋದಿದೆಯಲ್ಲ, ಅಮಾವಾಸ್ಯೆಯ ದಿನ ರಾತ್ರಿ 9:30ರಿಂದ 10 ಸಮಯದಲ್ಲಿ ಕಾಡುಗಳ ವೀರಪ್ಪನ್ ಅಣ್ಣವರು, ಅವರ ಅಳಿಯ ಎಸ್.ಎ. ಗೋವಿಂದರಾಜು, ನಾಗಪ್ಪ ಮಾರಡಗಿ, ಮತ್ತೊಬ್ಬರು ನಾಗೇಶ್ ಅನ್ನೋರು 4 ಜನರನ್ನು ಕಿಡ್ನ್ಯಾಪ್ ಮಾಡಿದ್ದು ತೀವ್ರ ಸಂಚಲನ ಉಂಟು ಮಾಡಿತ್ತು. ಅದೊಂದು ಕರ್ನಾಟಕ ಮತ್ತು ತಮಿಳುನಾಡು ಮಧ್ಯದಲ್ಲಿ ನಡೆದಂಥ ಅತಿ ದೊಡ್ಡ 2 ರಾಜ್ಯಗಳಿಗೆ ಸಂಬಂಧಿಸಿದ ಘಟನೆ ಅಂತೇಳಿ ಇತಿಹಾಸದಲ್ಲಿ ಬಿಂಬಿತವಾಗಿತ್ತು. ಆ ಪ್ರಕರಣ 25 ವರ್ಷಗಳ ನಂತರ ಈಗ ಸದ್ದು ಮಾಡ್ತಾ ಇದೆ. ಅಪಹರಣ ಆಗೇ ಇಲ್ಲ ಅಂತ ಹೇಳಿ ಕೋರ್ಟ್ ಹೇಳುತ್ತೆ ಅಂದರೆ ಏನಿದು? ವಿಚಿತ್ರನೋ, ವಿಸ್ಮಯನೋ, ಅಥವಾ ಕಾನೂನಿನ ದೃಷ್ಟಿಯಲ್ಲಿ ಅಪರಾಧ ಯಾವ ರೀತಿ ಕಾಣುತ್ತೆ, ಅಥವಾ ಅಪರಾಧವನ್ನು ದೃಢೀಕರಿಸಲಿಕ್ಕೆ, ಅಪರಾಧವನ್ನು ಪುಷ್ಟೀಕರಿಸಲಿಕ್ಕೆ, ಅಪರಾಧಿಗಳಿಗೆ ಶಿಕ್ಷೆ ಕೊಡಿಸ್ಲಿಕ್ಕೆ ಪ್ರಾಸಿಕ್ಯೂಷನ್ ಯಾವ ರೀತಿ ಕೆಲಸ ಮಾಡುತ್ತೆ ಅನ್ನೋದರ ವೈಫಲ್ಯವೋ? ಈ ಎಲ್ಲ ವಿಷಯಗಳ ಬಗ್ಗೆ ಹಿರಿಯ ಪತ್ರಕರ್ತರಾದಂಥ ಸನ್ಮಾನ್ಯ ಶ್ರೀ ಶಶಿಧರ್ ಭಟ್ ಇವತ್ತು ವಿಶ್ಲೇಷಣೆ ಮಾಡ್ತಾರೆ. ರಾಜಕೀಯ ವಿಶ್ಲೇಷಣೆ ಅಲ್ಲ ಇದು, ಜನರಿಗೆ ತೀರಾ ಹತ್ತಿರವಾದಂಥ ವಿಚಾರ ಇದು. ಕನ್ನಡದ ವರ್ನಟ ಡಾಕ್ಟರ್ ರಾಜ್ಕುಮಾರ್ ಅಪಹರಣಕ್ಕೆ ಸಂಬಂಧಿಸಿದ ವಿಚಾರ. ಹಾಗಾಗಿ ಭಟ್ರು ಏನು ಹೇಳ್ತಾರೆ, ಶಶಿಧರ್ ಭಟ್ರು, ಕೇಳೋಣ ಬನ್ನಿ. ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್ ನಮಸ್ತೆ. ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಸರ್, ಈಗ ರಾಜ್ಕುಮಾರ್ ಅಪಹರಣ ಅನ್ನೋಂಥದ್ದು ತೀವ್ರ ಸಂಚಲನ ಸೃಷ್ಟಿ ಮಾಡಿತ್ತು ಅವಾಗ. ಆದರೆ 25 ವರ್ಷಗಳ ನಂತರ 9 ಜನ ಏನು ಅವರ ಆರೋಪಗಳಿಗಿದ್ರು, 15ರಲ್ಲಿ 9 ಜನ ಇದ್ದಾರೆ. ಆ 9 ಜನರು ನಿರಪರಾಧಿಗಳು, ಅಪಹರಣ ನಡೆದೇ ಇಲ್ಲ ಅಂತ ಹೇಳಿ ಕೋರ್ಟ್ ಖುಲಾಸೆ ಮಾಡುತ್ತೆ ಅಂದರೆ ಏನಿದು, ಏನಂತ ಅಂದ್ಕೊಳ್ಳೋದು ಇದು? ಅದು ಒಂದು ಅವತ್ತಿನ ಘಟನೆ. ಅದೊಂದು ಕರಾಳ ದಿನ. ರಾಜ್ಕುಮಾರ್ ತಮ್ಮ ಹುಟ್ಟೂರು ಗಾಜನೂರಿಗೆ ಹೋಗ್ತಾರೆ. ರಾತ್ರಿ ಊಟ ಮಾಡಿ ಒಂದು ಪಾನ್ ಹಾಕ್ತಾರೆ, ಹಾಕಿ ಕುಳಿತಿರ್ತಾರೆ. ಆ ಸಂದರ್ಭದಲ್ಲಿ ವೀರಪ್ಪನ ತಂಡ ಬರುತ್ತೆ. ಅವರ ಕೈಯಲ್ಲಿ ಬಂದೂಕುಗಳಿವೆ, ಬನ್ನಿ ಅಂತಾರೆ. ರಾಜ್ಕುಮಾರ್ ಎದ್ದು ಹೊರಟ್ಬಿಡ್ತಾರೆ. ನಂತರ 108 ದಿನಗಳ ಕಾಲ ಅವರು ಅಡವಿಯಲ್ಲಿರ್ತಾರೆ. ಅದ್ರ ಬಗ್ಗೆ ಬೇಕಾದಷ್ಟು ರಾಜ್ಕುಮಾರ್ ಮಾತನಾಡಿದ್ದಾರೆ. ನನ್ನ ಪುಣ್ಯವೋ ಸೌಭಾಗ್ಯವೋ ರಾಜ್ಕುಮಾರ್ ಜೊತೆ ನಾನು ಮಾತನಾಡಿದ್ದೀನಿ. ವೈಯಕ್ತಿಕವಾಗಿ ಅವರ ಬಹಳಷ್ಟು ಅನುಭವಗಳನ್ನ ನನ್ನ ಹತ್ರ ಹೇಳ್ಕೊಂಡಿದ್ದಾರೆ. ಅದು ನನ್ನ ಸುಕೃತ ಅಂತ ನಾನು ನಂಬುದವರು. ಸೊ 108 ದಿನಗಳ ಕಾಲ ಏನೇನು ನಡೀತು, ಎಸ್ ಎಂ ಕೃಷ್ಣ ಮುಖ್ಯಮಂತ್ರಿ ಆಗಿದ್ರು, ಅದಾದ ಮೇಲೆ ನಡೆದ ಯತ್ನಗಳು, ಆ ಯತ್ನಗಳ ವಿವರಗಳು ಬೇಡ, ಏನೇನು ಆಯಿತು ಅದು ಬಿಡುಗಡೆ ಆಯಿತು. ಇದಾದ ಮೇಲೆ ಕೇಸ್ ಏನು ಹೇಳುತ್ತೆ, 2018ರಲ್ಲಿ ನ್ಯಾಯಾಲಯ ಒಂದು ತೀರ್ಪನ್ನು ಕೊಡುತ್ತೆ, ಜಿಲ್ಲಾ ನ್ಯಾಯಾಲಯ. ಅದೇನು ಹೇಳುತ್ತೆ ಅಂತ ಅಂದರೆ, ಒಂದು ಅವರ ಈ 9 ಜನ ಎಕ್ವಿಟ್ ಮಾಡುತ್ತೆ. ಅಂದರೆ ಪ್ರಾಸಿಕ್ಯೂಷನ್ ಈಸ್ ಅನ್ಏಬಲ್ ಟು ಪ್ರೂವ್ ದಟ್ ದೀಸ್ ಪೀಪಲ್ ಆರ್ ಇನ್ವಾಲ್ವ್ಡ್ ಇನ್ ದ ಕ್ರೈಮ್. ಸೊ ಆ ಕಾರಣಕ್ಕೆ ಅದನ್ನು ಆವಾಗ ಮದ್ರಾಸ್ ಪೊಲೀಸರೇನಿದ್ದಾರೆ, ಮದ್ರಾಸ್ CID ಅಪೀಲ್ ಮಾಡುತ್ತೆ ಹೈಕೋರ್ಟ್. ಹೈಕೋರ್ಟ್ ಆ ಎಕ್ವಿಟಲ್ ಅನ್ನು ಈಗ ಎತ್ತಿ ಹಿಡಿದಿದೆ. ಹೌದು, ಅಂದರೆ ಕೆಳಹಂತದ ನ್ಯಾಯಾಲಯದ ಆದೇಶ ಸರಿಯಾಗಿದೆ. ಹೌದು. ಈ 9 ಜನ ಏನಿದ್ದಾರೆ, ಈ 9 ಜನ ಇದೆಲ್ಲ ಪಾಲ್ಗೊಂಡಿದ್ದಕ್ಕೆ ಸಾಕ್ಷ್ಯಗಳಿಲ್ಲ ಅಂತ ದಟ್ ಇಸ್ ವಾಟ್ ಐ ಸೇಸ್. ಅಂದರೆ ಉದ್ದೇಶಪೂರ್ವಕವಾಗಿ ಸಾಕ್ಷ್ಯಗಳನ್ನು ಒದಗಿಸಿಲ್ಲ. ಯಾಕಂದರೆ ಇಡೀ ತಮಿಳುನಾಡು ರಾಜಕಾರಣ ಇದರಲ್ಲಿ ಇನ್ವಾಲ್ವ್ ಆಗಿತ್ತು. ಬಿಸಿ ಅವರು ಯಾರು ವೀರಪ್ಪನ ಜಾತಿ ಸೇರಿದ್ದಾರೆ, ಆ ಜಾತಿಯ ಮತ ಅಲ್ಲ. ನನಗೆ ಇದು ವಿಚಿತ್ರ ಅನಿಸ್ತಿರೋದು ಯಾಕಂದ್ರೆ ಸರ್, ಈ ವೀರಪ್ಪನ್ ಅಟ್ಟಹಾಸ ಅದು ಇದು ನಕ್ಕೀರನ್ ಗೋಪಾಲನಲ್ಲಿ ಇನ್ವಾಲ್ವ್ ಆಗಿದ್ದು, ಅವ್ರನ್ನ ಬಿಡಿಸ್ಕೊಂಬರಕ್ಕೆ ಮಧ್ಯಸ್ಥಿಕೆ ವಹಿಸಿದ್ದು, ಆಮೇಲೆ ಪುಂಕ ಕಥೆಗಳು, ಇಲ್ಲಿ ಎಸ್ ಎಂ ಕೃಷ್ಣ, ಅಲ್ಲಿ ಜಯಲಲಿತಾ, ಇವರಿಬ್ರು ಹಂಗಂತೆ ಹಿಂಗಂತೆ, ಅದನ್ನ ಕೊಟ್ರಂತೆ ಇದನ್ನ ಕೊಟ್ರಂತೆ, ಅದರಲ್ಲಿ ಕಾರ್ಯಾಚರಣೆಯಲ್ಲಿ ಭಾಗವಹಿಸಿರೋ ಅಧಿಕಾರಿಗಳು ಕೂಡ ಹೇಳಿದ್ದಾರೆ ಏನೇನೋ ಕಥೆಗಳಾಯ್ತು ಅಂತ. ಈ ಎಲ್ಲದರ ಮಧ್ಯದಲ್ಲಿ
ವೀರಪ್ಪನ ಸಂಹಾರ ಮಾಡ್ಬೇಕಂತ ಹೇಳಿ ಏನು ಒಂದು SIT, ಕರ್ನಾಟಕದ SITನೂ ಇತ್ತು. ಹೌದು. ಈ ರೂಪುಗೊಳ್ಳುತ್ತೆ. ಅದರಲ್ಲಿ ವೀರಪ್ಪನ್, ಸೇತುಕುಳಿ ಗೋವಿಂದ, ಎಸ್ ಆಮೇಲೆ ಚಂದ್ರೇಗೌಡ, ಎಸ್ 3 ಜನ ಪೊಲೀಸರ ಗುಂಡೇಟಿಗೆ ಬಲಿಯಾಗ್ತಾರೆ. ಅದರಲ್ಲಿ ಮತ್ತೊಬ್ಬನು ಅಪ್ಸ್ಕೌಂಡ್ ಆಗಿದ್ದಾನೆ, ಹೌದು ಸಿಕ್ಕಿಲ್ಲ. ಹೌದು ಮತ್ತೊಬ್ಬನು ಎಸ್ ಈಗ ತೀರ್ ಹೋಗಿದ್ದಾನೆ. ಎಸ್ ಉಳಿದಿರೋ 9 ಜನ, 15 ಜನರ ಮೇಲೆ ಈ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡುತ್ತೆ ಮಡ್ರಾಸ್ ಪೊಲೀಸರು, ಮಾಡ್ತಾರೆ ತಮಿಳುನಾಡು ಪೊಲೀಸರು. ಆದರೆ ಎರಡೂ ರಾಜ್ಯಗಳಿಗೆ ಸಿಂಹ ಸ್ವಪ್ನನಾಗಿದ್ದಂತಹ ವೀರಪ್ಪನ್, ಜಯಲಲಿತಾ ತುಂಬಾ ದಿಟ್ಟ ಕ್ರಮ ಕೈಗೊಂಡ್ರು ಅನ್ನುವಂಥದ್ದು. ಈಗ ಜಯಲಲಿತಾ ವಿರೋಧಿ ಸರ್ಕಾರ. ಏನಾಗ್ತಿದೆ? ಎಲ್ಲದಕ್ಕೂ ರಾಜಕೀಯ ಬೆರೆಸಬಾರ್ದು, ಆದರೆ ವಾಸ್ತವಿಕತೆಯ ಆಧಾರದಲ್ಲಿ ಇದನ್ನ ವಿಶ್ಲೇಷಣೆ ಮಾಡೋದಾದ್ರೆ ಭಟ್ರೆ ನಿಮ್ಗೇನು ಅನ್ಸುತ್ತೆ? ವೀರಪ್ಪನ ಮಗಳು ಏನಾದ್ರು ಯಾವ ರಾಜಕೀಯ ಪಕ್ಷವನ್ನು ಸೇರಿಲ್ಲ ಅವಳು, ಯಾರು ಅವರಿಗೆ ಆಶೀರ್ವಾದ ಮಾಡಿದ್ರು? ಪ್ರಶ್ನೆಗಳಿವೆ. ಅಂದರೆ ಈ ದೇಶದಲ್ಲಿ ರಾಜಕಾರಣ ಅನ್ನೋದಿದೆಯಲ್ಲ, ಇದೆಲ್ಲ ಇರುತ್ತೆ. ಅವ್ರ ಜಾತಿ, ಅವನ ಸಮುದಾಯ, ಎಷ್ಟು ಜನ ಇದ್ದಾರೆ ಅನ್ನೋದು. ಪೂಲನ್ ದೇವಿ ಕೂಡ MP ಆದ್ರು, ಯಾವ್ದ್ರಲ್ವಾ? ಸೊ ಈ 9 ಜನ ಏನಿದ್ದಾರೆ ಅವರು ಆ ಗ್ಯಾಂಗಿನ ಸದಸ್ಯರು ಅನ್ನೋದು ಇಟ್ ಹ್ಯಾಸ್ ಬಿನ್ ಪ್ರೂವ್ಡ್, ಎಲ್ಲರಿಗೂ ಗೊತ್ತಿದೆ. ಆದರೆ ನ್ಯಾಯಾಲಯದಲ್ಲಿ ಯಾಕಂದ್ರೆ ಪ್ರೂವ್ ಮಾಡೋಕ್ಕಾಗಲ್ಲ? ಅಂದರೆ ಪ್ರಾಸಿಕ್ಯೂಷನ್ ಉದ್ದೇಶಪೂರ್ವಕವಾಗಿ ನ್ಯಾಯಾಧೀಶರನ್ನ ಕನ್ವಿನ್ಸ್ ಮಾಡುವುದರಲ್ಲಿ ವಿಫಲ ಆಯ್ತಾ? ನಾವು ನ್ಯಾಯಾಲಯದ ಬಗ್ಗೆ ನಮ್ಗೆ ಗೌರವ ಇದೆ, ಐ ಡೋಂಟ್ ಸೇ ಎನಿಥಿಂಗ್. ಹೌದು. ಬಟ್ ಪ್ರಾಸಿಕ್ಯೂಷನ್ ವಿಲ್ ಹ್ಯಾವ್ ಟು ಕನ್ವಿನ್ಸ್ ದ ಕೋರ್ಟ್ ಟೆಲ್ಲಿಂಗ್ ದಟ್ ದೀಸ್ 9 ಪೀಪಲ್ ಆರ್ ಇನ್ವಾಲ್ವ್ಡ್ ಇನ್ ದಿಸ್ ಕ್ರೈಮ್. ಈ 9 ಜನ ಈ ಕ್ರೈಮ್ನಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಅಂತ ಪ್ರೂವ್ ಮಾಡಬೇಕು. ಸೊ ಇವರೇನು ಹೇಳ್ತಾರೆ? ಅದು ಪ್ರೂವ್ ಮಾಡೋದು ಏನು ಹೇಳ್ತಾರೆ ನೋಡಿ ಅವರ ಇದರಲ್ಲಿ. ಸೊ ಭಾಳ ಸ್ಪಷ್ಟವಾಗಿ ನ್ಯಾಯಾಧೀಶರು ಇಬ್ಬರು ಏನು ಹೇಳ್ತಾರೆ, ಡಿವಿಷನ್ ಬೆಂಚ್ ಆಫ್ ಜಸ್ಟಿಸ್ P. ವೆಲಮುರುಗನ್ ಆ್ಯಂಡ್ M. ಜ್ಯೋತಿರಾಮನ್ ಪಾಸ್ಡ್ ದ ಆರ್ಡರ್ ಡಿಸ್ಮಿಸ್ಸಿಂಗ್ ದ ಅಪೀಲ್. ಅಂದರೆ ಸರ್ಕಾರದ ಅಪೀಲನ್ನು ಡಿಸ್ಮಿಸ್ ಮಾಡ್ತಾರೆ. ಯಾವಾಗ ಸರ್ಕಾರ ಅಪೀಲ್ ಮಾಡ್ತೋ ತಮಿಳುನಾಡು ಸರ್ಕಾರ, ಅದು ಅವರ ಜವಾಬ್ದಾರಿ ಈ 9 ಜನ ಕ್ರೈಮ್ನಲ್ಲಿ ಭಾಗಿಯಾಗಿದ್ದಾರೆ ಅಂತ ಕನ್ವಿನ್ಸ್ ಮಾಡೋದು. ಕನ್ವಿನ್ಸೇ ಮಾಡಲ್ಲ. ಅಂದರೆ ಈ ಜನರ ರಕ್ಷಣೆ ಏನಿದೆ ಅದು ತಮಿಳುನಾಡು ಸರ್ಕಾರದ ಉದ್ದೇಶ ಆಗಿದೆ. ಅಂದರೆ ನನಗಿಲ್ಲಿ 2 ಪ್ರಶ್ನೆಗಳು ಉಟ್ಕೊಳ್ತಾ ಹೋಗ್ಬಿಟ್ರೆ ಅದಕ್ಕೆ ನೀವು ಯಾವ ರೀತಿ ನಿಮ್ಮಿಂದ ಉತ್ತರ ಬರುತ್ತೆ ನಾನು ನಿರೀಕ್ಷೆಯಲ್ಲಿದ್ದೀನಿ. ಮೊದಲನೇದಾಗಿ, ರಾಜ್ಕುಮಾರ್ ಅಪಹರಣ ಸಂದರ್ಭದಲ್ಲಿಯೂ ಕೂಡ ಅವ್ರು ಬಿಡುಗಡೆ ಆದಮೇಲೆ ಹಲವಾರು ಊಹಾಪೋಹ ಕಥೆಗಳು ಬಂದಿದ್ವು. 2 ಪ್ರಶ್ನೆಗಳೇನು ಅಂದರೆ, ರಾಜ್ಕುಮಾರ್ ಅಪಹರಣ ಆಗಿಲ್ಲ ಅಂದರೆ ರಾಜ್ಕುಮಾರ್ ಯಾಕೆ ಅವ್ರ ಜೊತೆಗೆ ಹೋದ್ರು ಅನ್ನುವಂಥದ್ದು ಮೊದಲನೇದು. ಎರಡನೇದು, ರಾಜ್ಕುಮಾರ್ ಅಪಹರಣ ಆಗಿದ್ದೇ ಸುಳ್ಳು ಅನ್ನೋದಾದರೆ, ಈ ನ್ಯಾಯಾಲಯದ ಆದೇಶವನ್ನು ಗಮನದಲ್ಲಿ ಇಟ್ಕೊಂಡು ಹೇಳೋದಾದರೆ, ಅವ್ರು 3 ಜನರನ್ನ ಪೊಲೀಸ್ ಗುಂಡೇಟಿಗೆ ಬಲಿಯಾದ್ರಲ್ಲ, ಅವ್ರ ಜೀವಕ್ಕೆ ಬೆಲೆ ಏನು? ಅವ್ರಿಗೆ ನ್ಯಾಯ ಹೇಗೆ ಸಿಗುತ್ತೆ ಹಾಗಾದರೆ? ಸೊ ನ್ಯಾಯಾಲಯ ಒಂದು ಅಪಹರಣ ಆಗಿಲ್ಲ ಅಂತ ಹೇಳಲ್ಲ, ಅದು ಇವರ ಪಾಲುದಾರಿಕೆಯ ಬಗ್ಗೆ ಅದು ಸಂಶಯವನ್ನು ವ್ಯಕ್ತಪಡ್ತದೆ ಫಸ್ಟ್. ಎರಡನೇದು, ಅಪಹರಣ ಆಗದ ಸಂದರ್ಭದಲ್ಲಿ ಏನು ರಾಜ್ಕುಮಾರ್ನ ಎತ್ಬಿಟ್ಟು ಭುಜದ ಮೇಲೆ ಕೂಡಿಸ್ಕೊಂಡು ಹೋಗ್ಬೇಕು ಅಪಹರಣಕ್ಕೆ? ಗನ್ ಪಾಯಿಂಟ್ ಅವ್ರ ಕೈಲಿ ಗನ್ನಿಂದೆ ರಾಜ್ಕುಮಾರ್ ಎದ್ದು ಹೋಗಿದ್ದಾರೆ, ಸಂತನಂತೆ ಹೋಗಿದ್ದಾರೆ. ಅವ್ರು ಸಂತಾನೇ ರಾಜ್ಕುಮಾರ್ ಅಲ್ವಾ? ಸೊ ಗನ್ ಹಿಡಿದಿರೋದ್ರಿಂದ ಅವ್ನು ನಡೆದು ಹೋದ್ದು ಏನಿದೆ ಅದು ಅಪಹರಣ ಅಲ್ಲ ಅಂತ ವಾದ ಮಾಡೋಕ್ಕಾಗಲ್ಲ. ಆಗಲ್ವಲ್ಲ, ಅದು ಅಪಹರಣನೇ. ಆದರೆ ನ್ಯಾಯಾಲಯ ಅದು ಅಪಹರಣ ಅನ್ನೋದಕ್ಕೆ ವ್ಯಾಖ್ಯೆ ಏನು ಕೊಡುತ್ತೋ ಗೊತ್ತಿಲ್ಲ ನನಗೆ, ಐ ಡೋಂಟ್ ನೋ. ಸೊ ನಾನು ನ್ಯಾಯಾಲಯ ತೀರ್ಪನ್ನು ಪ್ರಶ್ನಿಸಲಾರೆ. ಆದರೆ ನನಗೆ ಸಂಶಯಗಳಿವೆ. ಒಂದು, ತಮಿಳುನಾಡು ಸರ್ಕಾರ ರಾಜಕೀಯ ಕಾರಣಕ್ಕಾಗಿ ಇವರ ರಕ್ಷಣೆಗೆ ಹೋಗಿರಬೇಕು ಈ 9 ಜನರು. ಅದನ್ನು ಮಾಡಿದರೆ ಅವರು ಕನ್ನಡಿಗರಿಗೆ ಮಾಡುವ ಬಹುದೊಡ್ಡ ದ್ರೋಹ ಮತ್ತು ಅಪರಾಧ ಇದು. ರಾಜ್ಕುಮಾರ್ ಕನ್ನಡಿಗರ ಆರಾಧ್ಯ ದೈವ, ಹೌದು ಅಲ್ವಾ? ಅದು ಆ ಕನ್ನಡಿಗರ ಹೃದಯ ಆ ಸಂದರ್ಭದಲ್ಲಿ ಒಡೆದು ಹೋಗ್ಬಿಟ್ಟಿತ್ತು. 108 ದಿನಗಳ ಕಾಲ ಏನೇನು ನಡೀತು, ಕನ್ನಡ ಜನ ಊಟ ಮಾಡಿಲ್ಲ, ನಿದ್ರೆ ಮಾಡಿಲ್ಲ. ರಾಜ್ಕುಮಾರ್ ಎಂದು ಬರ್ತಾರೆ ಆತಂಕಗಳಿದ್ದು. ಇಸಿ ಯಾರ್ಯಾರೋ ಇನ್ವಾಲ್ವ್ ಆದ್ರು, ಎಲ್ಲ ಆಯ್ತು. ಹಣದ ಬೇಡಿಕೆ ಬಂತು. ಆ ಹಣದ ಬೇಡಿಕೆಯನ್ನು ಹೇಗೆ ತೀರಿಸ್ತಿರೋ ಇನ್ನೊಂದು ಡಿಫರೆಂಟ್ ಇಶ್ಯೂ. ಸೊ ಇಂಥ ಸಿಚುವೇಶನ್ನಲ್ಲಿ ಕನ್ನಡ ನಾಡಿನ ಜನರ ಹೃದಯ ಒಡೆದಂಥ ಪ್ರಕರಣ ಇದು. ಅದರಿಂದ ತಮಿಳುನಾಡಿನ ಜವಾಬ್ದಾರಿ ಅಂದರೆ ಎಲ್ಲರಿಗೂ ಶಿಕ್ಷೆಯಾಗುವಂತೆ ನೋಡ್ಕೋಬೇಕಾಗಿತ್ತು. ಈ 9 ಜನ ಬಿಡುಗಡೆ ಆಗಕೂಡದಾಗಿತ್ತು. ಆದರೆ ಪ್ರಾಸಿಕ್ಯೂಷನ್ ಫೇಲ್ ಆಗಿದೆ ಅನ್ನೋದು ಮೊದಲನೇದು. ಎರಡನೇದಾಗಿ, ಸೊ ಅಪಹರಣದ ಬಗ್ಗೆ ಇರುವ ಸಂಶಯ ಇದೆ, ಅದನ್ನ ಹ್ಯಾಂಗೆ ವ್ಯಾಖ್ಯೆ, ನೀವು ಹೌ ಟು ಡಿಫೈನ್ ಅಂತ. ಹೌದು, ಯಾರ್ಯಾರು ಹ್ಯಾಂಗೆ ಡಿಫೈನ್? ಯಾಕಂದ್ರೆ 25 ವರ್ಷಗಳ ಹಿಂದೆ ನಡೆದಿರುವಂಥ ಘಟನೆ. ಹೌದು, ಕಾನೂನು ಅಂದರೆ ಕತ್ತೆ ಇದ್ದಂತೆ ಅಂತ ಒಂದು ಹಳೆ ಗಾದೆ ಮಾತಿದೆ. ಕಾನೂನು ಹೆಂಗೆ ಬೇಕಾದ್ರೂ ಇಂಟರ್ಪ್ರಿಟೇಷನ್ ಆಗ್ಬಿಡ್ಬೋದು. ಸೊ ಘಟನೆಯನ್ನು ಇಂಟರ್ಪ್ರಿಟ್ ಮಾಡೋರು, ಕಾನೂನು ಇಂಟರ್ಪ್ರಿಟ್ ಮಾಡಿ ಘಟನೆ ಇಂಟರ್ಪ್ರಿಟ್ ಮಾಡೋಕ್ಕಾಗಲ್ಲ. ಯಾಕಂದ್ರೆ ಅವತ್ತು ಬಂದಿದ್ದು ಗೊತ್ತಿದೆ, ರಾಜ್ಕುಮಾರ್ ಪತ್ನಿ ಪಾರ್ವತಮ್ಮನ ಜೊತೆ ಇದ್ದಾರೆ, ಕೂತಿದ್ದಾರೆ. ನಾಗಪ್ಪ
ಭೀಮನ ಅಮಾವಾಸ್ಯೆ. ಹಾ. ನಾಗಪ್ಪ ಇದ್ದಾನೆ, ಹೊಸದಾಗಿ ಕಟ್ಟಿದ ಮನೆ. ಹೌದು, ಅಳಿಯ ಕೂಡ ಇದ್ದಾನೆ ಗೋವಿಂದರಾಜ. ಗೋವಿಂದರಾಜು ಇದ್ದಾರೆ. ಹಾ. ಸೊ ಬಂದ ತಕ್ಷಣ ಆ ಗನ್ ಹಿಡಿದಿದ್ದಾರೆ. ನಂತರ ಆ ನಾಗಪ್ಪ ತಪ್ಸ್ಕೊಂಡು ಓಡ್ ಬರ್ತಾನೆ, ಅಪಹರಣ ಅಲ್ದಿದ್ರೆ ಅಲ್ವಾ. ಅದರಿಂದ ಈ ಎಲ್ಲ ಘಟನೆಗಳನ್ನು ಗಮನಿಸಿದರೆ ತಮಿಳುನಾಡು ರಾಜಕಾರಣ ಇದು ರಿನ್ಯೂವಲ್ ಆಗಿದೆ. ವೀರಪ್ಪನವರ ಕಮ್ಯುನಿಟಿ ವೋಟ್ ಇದೆ, ಮತ ಇದೆ. ಇದೆಲ್ಲ ಮತ ಬ್ಯಾಂಕ್ ರಾಜಕಾರಣ. ಒಂದು ಪ್ರಕರಣವನ್ನು ಒಂದು ತಾರ್ಕಿಕ ಅಂತ್ಯಕ್ಕೂ ತಗೊಂಡು ಹೋಗ್ಬೋದು, ತಗೊಂಡು ಹೋಗ್ದೂ ಇರ್ಬೋದು. ಅಂದ್ರೆ ಈ ಎಲ್ಲ ವಿಚಾರಗಳಲ್ಲೂ ರಾಜಕಾರಣ ಈಗ ಹಾಸುಹೊಕ್ಕಾಗಿದೆ. ಮತ್ತೆ ನ್ಯಾಯಾಲಯ ಕೂಡ ಇವತ್ತು ಪ್ರಶ್ನಾತೀತವಾಗಿ ಉಳ್ಕೊಂಡಿಲ್ಲ. ಭಾಳಷ್ಟು ನೀವು ಸುಪ್ರೀಂ ಕೋರ್ಟಿಂದ ಲೋವರ್ ಕೋರ್ಟ್ವರೆಗೆ ಇವತ್ತು ಎಲ್ಲ ಕೂಡ ಚರ್ಚೆಗೆ ಗ್ರಾಸವನ್ನು ಒದಗಿಸ್ತಾ ಇದೆ. ಹೌದು, ಯಾವ್ಯಾವ ಕೇಸ್ಗಳಲ್ಲಿ ಎಕ್ವಿಟಲ್ ಆಗೋ ಬಗ್ಗೆ ಪ್ರಶ್ನೆಗಳಿವೆ. ಸೊ ನೀವು ಯಾವ ಬೆಂಚ್ ಮುಂದೆ ಹೋದರೆ ನಮಗೆ ಜಾಮೀನು ಸಿಗುತ್ತೆ ಅನ್ನೋದ್ರ ಬಗ್ಗೆ ಚರ್ಚೆಗಳು ನಡೀತವೆ. ನಿರೀಕ್ಷಣಾ ಜಾಮೀನುಗಳ ಬಗ್ಗೆ ಸಂಶಯಗಳಿವೆ. ಸೊ ನ್ಯಾಯಾಂಗ ಸ್ಟಿಲ್ ಇಂಡಿಯಾದ ನ್ಯಾಯಾಂಗ ಇದೆಯಲ್ಲ, ಅದ್ರ ಮೇಲೆ ಗೌರವ ಇಟ್ಟುಕೊಂಡೇ ಒಂದು ಮಥನ ನಡಿಬೇಕಿದೆ. ಇಸಿ ಪೊಲಿಟಿಕಲ್ ಇನ್ಫ್ಲೂಯೆನ್ಸ್ ಆನ್ ಜುಡಿಷಿಯರಿ, ಅದ್ರ ಬಗ್ಗೆ ಚರ್ಚೆ ನಡೀಬೇಕಾಗಿದೆ. ಓಕೆ, ಈಗ ಸರ್, ಈಗ ಈ ರೀತಿಯ ಒಂದು ಆದೇಶ ಹೊರಗೆ ಬಂದಿರೋದ್ರಿಂದ ಕರ್ನಾಟಕ ಸರ್ಕಾರ ಮತ್ತು ಕನ್ನಡ ಚಿತ್ರರಂಗ ಯಾವ ರೀತಿ ರಿಯಾಕ್ಟ್ ಮಾಡ್ಬೋದು ಗೊತ್ತಿಲ್ಲ. ಕಾಲ ಮರಿತಾ ಹೋಗುತ್ತೆ, ಕಾಲ ಎಲ್ಲವನ್ನು ಮರೆಸ್ತಾ ಹೋಗುತ್ತೆ. ಸೊ ಇವತ್ತಿನ ಸರ್ಕಾರಗಳು ಇದು ಹೇಗೆ ರಿಯಾಕ್ಟ್ ಮಾಡ್ತವೆ ಅನ್ನೋದಕ್ಕೆ ನನಗೆ ಅನುಮಾನಗಳಿವೆ. ಮತ್ತು ಕರ್ನಾಟಕ ಇದ್ರ ಮೇಲೆ ಏನೂ ಇಲ್ಲ. ತಮಿಳ್ನಾಡು ಸರ್ಕಾರ ವಿಲ್ ಹ್ಯಾವ್ ಟು ಡೂ ಇಟ್. ಯಾಕಂದರೆ ಈ ಪ್ರಕರಣದಲ್ಲಿ ನಾವು ಪೊಲೀಸರನ್ನ ಕಳ್ಕೊಂಡಿದ್ದೀವಿ ಅಲ್ವಾ. ಹೌದು. ಸೊ ಅರಣ್ಯ ಅಧಿಕಾರಿಗಳನ್ನು ಕಳ್ಕೊಂಡಿದ್ದೀವಿ. ಹೌದು, ಚೆಕ್ ಪೋಸ್ಟ್ ಮೇಲೆ ಬಾಂಬ್ ದಾಳಿ ಆಗಿದೆ, 6 ಜನ 7 ಜನ ಸ್ಯಾಕ್ರಿಫೈಸ್ ಇದೆ. ಅವರ ಅದ್ರ ಹಿಂದೆ ಪೊಲೀಸರಿಂದನೂ ಕೂಡ ಅಲ್ಲಿ ದೌರ್ಜನ್ಯಗಳಾಗಿದ್ದಾವೆ ಅನ್ನೋ ವರದಿಗಳು ಬಂದಿದೆ. ಇದೆ ಅದು ಇದೆ. ಶಂಕರ್ ಬಿದಿರಿ ಇದ್ದಾಗ ಬೇರೆ ಇದೆ, ಅದನ್ನ ಇನ್ನೊಂದ್ಸಲ ಚರ್ಚೆ ಮಾಡ್ಬೋದು. ಆದರೆ ಸ್ಯಾಕ್ರಿಫೈಸ್, ಈ ತ್ಯಾಗ ಆಗಿದೆ, ಜೀವ ಬಲಿದಾನ ಆಗಿದೆ. ಅವ್ರಿಗೆ ನ್ಯಾಯ ಒದಗಿಸಬೇಕು ಅಂತಂದ್ರೆ ವೀರಪ್ಪನ್ ಗ್ಯಾಂಗ್ನ ಎಲ್ಲರಿಗೂ ಶಿಕ್ಷೆ ಆಗಲೇಬೇಕು. ಹೌದು, ಆ ಬದ್ಧತೆ ಇವನ್ ತಮಿಳ್ನಾಡಿನವರು, ಆ ತಮಿಳ್ನಾಡು ಪೊಲೀಸರು ಹಲವರು ಜೀವ ಕಳ್ಕೊಂಡಿದ್ದಾರೆ. ಹೌದು. ಅದರ ನಂತರ ಅವರ ಹೆಸರು ಮರುತ್ತೆ, ಅವರ ಪೊಲೀಸ್ ಆಫೀಸರ್ ಇನ್ಚಾರ್ಜ್ ಇದ್ದಾರೆ. ಡಿಡ್ ಎ ಮಾರ್ವಲಸ್ ಜಾಬ್ ಟು ಕ್ಯಾಪ್ಚರ್ ವೀರಪ್ಪನ್. ಸೊ ಅವರಿಗೆಲ್ಲ ನ್ಯಾಯ ದೊರಕಿಸಬೇಕು ಅಂತಂದ್ರೆ ದೇ ವಿಲ್ ಹ್ಯಾವ್ ಟು ಡೂ ಇಟ್, ಅದರ್ವೈಸ್ ಮೊರಲ್ ಆಫ್ ದ ಪೊಲೀಸ್ ವಿಲ್ ಕೊಲ್ಯಾಪ್ಸ್. ಕರ್ನಾಟಕ ಮತ್ತು ತಮಿಳುನಾಡು ಪೊಲೀಸರ ಮೊರಲ್ ಆಯ್ತು. ಇವ್ರು ನಮ್ಗೆ ಜೀವ ಕಳೆದುಕೊಂಡ ಸೈನಿಕರಿಗೆ ಯಾವ ರೀತಿ ಇದು ಒಂದು ಆತ್ಮಕ್ಕೆ ಯಾವ ರೀತಿ ಅನಿಸ್ತಾ ಇರುತ್ತೆ. ಎಸ್, ಅವ್ರ ಫ್ಯಾಮಿಲಿ ಅವರಿಗೆ. ಹೌದು. ಅರಣ್ಯ ಅಧಿಕಾರಿ ಅವ್ರ ಮನೇಲಿ ಕೂತ್ಕೊಬಿಟ್ಟು ಏನು ವೀರಪ್ಪನಿಗೆ ಆರಾಮ್ 9 ಜನ ಹೊರಗಡೆ ಹೋದ್ರಂತೆ, ಓಡಾಡ್ತಿದಾರಂತೆ, ಚೆನ್ನೈನಲ್ಲಿ ಎಲ್ಲ ಕಾಫಿ ಬಾರ್ನಲ್ಲಿ ಕೂತಿದಾರಂತೆ, ಇನ್ನೊಂದು ಕಡೆ ಹೋಗಿದಾರಂತೆ, ಗೋಪಿನಾಥಂ ಇದಕ್ಕೆ ಬಂದಿರಂತೆ. ಈ ಸಿಚುವೇಶನ್ ಬಂದ್ರೆ ಒಂದು ಇಡೀ ನ್ಯಾಯಾಂಗ ವ್ಯವಸ್ಥೆಯ ಬಗ್ಗೆ ಸರ್ ಇರುವ ನಂಬಿಕೆ ಹೊಟ್ಟೋಗ್ತದೆ. ಅದು ಡೇಂಜರಸ್ ಆದ್ದು. ನ್ಯಾಯದಾನ ಅನ್ನೋದೇ ಇಲ್ವಾಗಿದ್ರೆ ಆರಾಮಾಗಿ ಮರ್ಡರ್ ಮಾಡ್ಕೊಂಡು ಲೂಟಿ ಹೊಡ್ಕೊಬಿಟ್ಟು ಒಂದು 4 ಇದ್ಬಿಟ್ಟ ಬಂದ ಹೊರಗಡೆ ಅಷ್ಟೆ. ಸೊ ಈ ಸಿಚುವೇಶನ್ ಇಂಥ ಒಂದು ಏನಿದೆ, ಇದ್ರ ಬಗ್ಗೆ ತಮಿಳ್ನಾಡು ಸರ್ಕಾರ ಯಾವ ತೀರ್ಮಾನ ತಗೋಗೋದಿಲ್ಲ, ಅಪೀಲ್ ಮಾಡ್ಬೋದು ಬೇಕಾದ್ರೆ ಅವರು. ಐ ಥಿಂಕ್ ಸೊ. ಮುಂದೆ ಚುನಾವಣೆ ಇರೋದ್ರಿಂದ ಈಗ ಸದ್ಯಕ್ಕಂತೂ ಗೊತ್ತಿಲ್ಲ, ಜಡ್ಜ್ಮೆಂಟ್ ಪೂರ್ಣ ಕಾಪಿ ನೋಡಿಲ್ದೇ ಇರೋದ್ರಿಂದ, ಬರೀ ವರದಿ ನೋಡೋದ್ರಿಂದ ಗೊತ್ತಿಲ್ಲ. ಬಟ್ ಅಪೀಲ್ ಮಾಡುವ ಅವಕಾಶ ಇದ್ರೆ ತಮಿಳ್ನಾಡು ಗೌರ್ಮೆಂಟ್ ಅಲ್ಲ ಸುಪ್ರೀಂ ಕೋರ್ಟ್ಗೆ ಹೋಗ್ಬೋದು. ಅದೇನೆ, ಅದು ಆರ್ಡರ್ನಲ್ಲಿ ಏನು ಹೇಳಿದಾರೆ ಗೊತ್ತಿಲ್ಲ, ಡೀಟೇಲ್ಸ್ ಆರ್ಡರ್ನಲ್ಲಿ ಇರುತ್ತೆ ಅದು. ಸೊ ಡಿಸ್ಮಿಸ್ ಎಕ್ವಿಟಲ್ ಮಾಡಬೇಕಾದ್ರೆ ಏನೇನು ಅಂಶಗಳಿವೆ ಪೂರ್ಣ ಡೀಟೇಲ್ ವರದಿಯಲ್ಲಿಲ್ಲ. ಅದನ್ನು ನಾವು ತೀರ್ಪು ನೋಡಿದ್ರೆ ಮಾತ್ರ ಗೊತ್ತಾಗುತ್ತೆ. ಸೊ ಇಂಥ ಸಿಚುವೇಶನ್ನಲ್ಲಿ ಕನ್ನಡಿಗರ ಆರಾಧ್ಯ ದೈವ ರಾಜ್ಕುಮಾರ್ ಏನಿದ್ದಾರೆ, ಅವರ ಅಪಹರಣ ಈ ಪ್ರಕರಣ ಸಂಬಂಧಪಟ್ಟ ಹಾಗೆ ತಮಿಳ್ನಾಡು ಸರ್ಕಾರ ಅಪೀಲ್ ಮಾಡಬೇಕು ಮತ್ತು ಆ 9 ಜನ ಟೆನಿ ಕಾಟ್ ಒಳಗಡೆ ಹೋಗಂಗೆ ಮಾಡಬೇಕು. ಎಸ್, ಥ್ಯಾಂಕ್ ಯು ಸರ್. ನೋಡಿದ್ರಲ್ಲ, ಶಶಿಧರ್ ಭಟ್ರು ಹೇಳೋ ಪ್ರಕಾರ ಡಾಕ್ಟರ್ ರಾಜ್ಕುಮಾರ್ ಅಂದರೆ ಕನ್ನಡಿಗರ ಕಣ್ಮಣಿ. ಅವರ ಅಪಹರಣದ ಪ್ರಕರಣದಲ್ಲಿ ಈ ರೀತಿಯಾದಂಥ ಒಂದು ಬೇಜವಾಬ್ದಾರಿತನ ತಮಿಳುನಾಡು ಸರ್ಕಾರ ಅಥವಾ ತಮಿಳುನಾಡು ಪ್ರಾಸಿಕ್ಯೂಷನಿಂದ ಆಗಬಾರ್ದಿತ್ತು. ಆ 9 ಜನ ದುರುಳರಿಗೆ ಶಿಕ್ಷೆ ಆಗಲೇಬೇಕು ಅಂತಾರೆ. ರಾಜ್ಕುಮಾರ್ ಅಪಹರಣದ ಬಗ್ಗೆಯೂ ಕೂಡ ಹಲವು ಊಹಾಪೋಹಗಳಿದ್ದಾವೆ, ಹಲವು ಕಥೆಗಳು ಅವಾಗ ಬಂದಿತ್ತು. ಆದರೆ ಯಾವುದು ನಿಜ ಯಾವುದು ಸತ್ಯ ಅನ್ನೋದು ತನಿಖೆಯ ನಂತರ ಗೊತ್ತಾಗುತ್ತೆ, ನ್ಯಾಯಾಲಯದ ವಿಚಾರಣೆಯ ನಂತರ ಗೊತ್ತಾಗುತ್ತೆ ಅಂತ ಏನು ನಾವು ಕಾಯ್ತಾ ಬಂದಿದ್ವಿ. ಬಟ್ ಇದೇನೋ ವ್ಯತಿರಿಕ್ತವಾದಂತಹ ಆದೇಶ ಬಂದಿದೆ. ನೋಡೋಣ ಮುಂದೆ ತಮಿಳುನಾಡು ಸರ್ಕಾರ ಯಾವ ರೀತಿ ಕ್ರಮ ಕೈಗೊಳ್ಳುತ್ತೆ ಅಂತ. ಇದಾಗಿತ್ತು ಖ್ಯಾತ ಪತ್ರಕರ್ತರು ಸನ್ಮಾನ್ಯ ಶ್ರೀ ಶಶಿಧರ್ ಭಟ್ ಅವರ ಜೊತೆಗಿನ ವಿಶೇಷ ಪಾಡ್ಕಾಸ್ಟ್. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ. ರಾಜ್ಕುಮಾರ್ ಅಪಹರಣ ಆಗಿಲ್ಲ ಅಂದ್ರೆ ರಾಜ್ಕುಮಾರ್ ಯಾಕೆ ಅವ್ರ ಜೊತೆಗೆ ಹೋದ್ರು ಅನ್ನುವಂಥದ್ದು. ಏನು ರಾಜ್ಕುಮಾರ್ನ ಎತ್ಬಿಟ್ಟು ಭುಜದ ಮೇಲೆ ಕುಡಿಸ್ಕೊಂಡು ಹೋಗ್ಬೇಕು ಅಪಹರಣಕ್ಕೆ? ಗನ್ ಪಾಯಿಂಟ್ ಅವ್ರ ಕೈಲಿ ಗನ್ ಇದೆ, ರಾಜ್ಕುಮಾರ್ ಎದ್ದು ಹೋಗಿದ್ದಾರೆ.
ಅವ್ರಿಗೆ ನ್ಯಾಯ ಹೇಗೆ ಸಿಗುತ್ತೆ ಹಾಗಾದ್ರೆ? ನಾನು ನ್ಯಾಯಾಲಯ ತೀರ್ಪನ್ನು ಪ್ರಶ್ನಿಸಲಾರೆ. ಕನ್ನಡಿಗರ ಆರಾಧ್ಯ ದೈವ ರಾಜ್ಕುಮಾರ್ ಏನಿದ್ದಾರೆ, ತಮಿಳುನಾಡು ಸರ್ಕಾರ ಅಪೀಲ್ ಮಾಡಬೇಕು ಮತ್ತು ಆ 9 ಜನ ಟೆನಿ ಕಾಟ್ ಒಳಗಡೆ ಹೋಗಂಗೆ ಮಾಡಬೇಕು.